ಸೊ ಇವತ್ತು ಯಾವ ವೀಡಿಯೋನ ಶೂಟ್ ಮಾಡೋದು? ಬೈಕ್ಸ್ ಮೇಲೆ ಸಾಕಷ್ಟು ವೀಡಿಯೋ ನಾನು ಮಾಡಿಬಿಟ್ಟಿದ್ದೀನಿ. ವ್ಲಾಗ್ಸು ಸಾಕಷ್ಟು ಮಾಡಿದ್ದೀನಿ. ಕಾರ್ ಟಾಪಿಕ್ ಮೇಲೆ ಯಾವುದಾದ್ರೂ ವೀಡಿಯೋ ಮಾಡೋಣ. ಐ ಥಿಂಕ್ ಬೇಡ ಅನಿಸುತ್ತೆ. ಬಿಕಾಸ್ ಐ ಥಿಂಕ್ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಹೋಂಡಾ ಅಮೇಜ್ ವರ್ಸಸ್ ದ ನೆಕ್ಸ್ಟ್ ಮಾರುತಿ ಸುಜುಕಿ ಡಿಸೈರ್. ಸೊ ಒಳ್ಳೆ ಕಾಂಪಿಟೇಷನ್ ಇರುತ್ತೆ, ಸಿಡಾನ್ ಕಾಂಪಿಟೇಷನು. ಸೊ ಬಜೆಟ್ ಲೆವೆಲ್ ಸಿಡಾನು. ಸೊ ಅದು ಬಂದಾಗ ಮಾಡೋಣ. ಇವಾಗ ಯಾವ ಟಾಪಿಕ್ ಇದೆ? ಲಾಸ್ಟು ನನಗೆ ಇಂಟ್ರೆಸ್ಟ್ ಮಾಡಿರೋಂಥ ಕಾರ್ ಬಂದು ದ ಥಾರ್ ಮಹೇಂದ್ರ ಅವ್ರದ್ದು. ಬಿಟ್ಟರೆ ಯಾವುದೋ ಟಾಪಿಕ್ ಸಿಗ್ತಾಯಿಲ್ಲ ಕಾರ್ದು. ಎನಿವೆ ಹುಡ್ಕೊಳಕ್ಕಾಗ್ತದ ಟಾಪಿಕ್ಕು. ಕಾರ್ ಡಿಸೈನ್ ಬಗ್ಗೆ ಏನಾದರೂ ಮಾತಾಡೋಣ. ಇಂಡ್ಯಾದಲ್ಲಿ ಯುರೋಪಿಯನ್ ಡಿಸೈನ್ ಥರ ಇಲ್ಲಪ್ಪ ಇದೆ ನಮ್ಮ ಇಂಡಿಯನ್ ಕಾರ್ ಡಿಸೈನು. ಇಂಡ್ಯಾದಲ್ಲಿ ಯುರೋಪಿಯನ್ ಕಾರ್ ಡಿಸೈನ್ಗಳು ಬರ್ತಾಯಿಲ್ಲಲ್ಲಪ್ಪ ಬೇರೆ ಮ್ಯಾನುಫ್ಯಾಕ್ಚರರ್ಸಿಂದ. ಡಿಸ್ಕಸ್ ಮಾಡಿಬಿಟ್ಟು ಏನು ಮಾಡೋದು? ಡಿಸೈನ್ ಬಗ್ಗೆ ಬೇಡ ಗುರು. ಐ ಥಿಂಕ್ ಕನ್ಫರ್ಟು, ಫೀಚರ್ಸು, ಈ ಥರ ವಿಚಾರ ಜಾಸ್ತಿ ಮಾತಾಡೋಣ ಅಷ್ಟೇ. ಮೀನ್ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್. ಎಲ್ಲ ಕಡೆ ಫೀಚರ್ಸ್ ಜಾಸ್ತಿ ಆಗ್ತಾಯಿದೆ, ಕಂಫರ್ಟ್ ಜಾಸ್ತಿ ಆಗ್ತಾಯಿದೆ. ಅಷ್ಟೇ. ಯಾರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಐ ಥಿಂಕ್ ಡಿಸೈನ್ ಬಗ್ಗೆ ಕಾರ್ ಲವರ್ ಆಗಿಬಿಟ್ಟು ಯಾವಾಗ ಆ ಥರ ಬ್ಯೂಟಿಫುಲ್ BMW, ಮರ್ಸಿಡೀಸು, ಪೋರ್ಷೆ ಥರ ಅಮೇಝಿಂಗ್ ಔಟ್ ಆಫ್ ದ ಬಾಕ್ಸ್ ಡಿಸೈನ್ಗಳೆಲ್ಲ ನೋಡ್ತೀವಿ ನಾವು. ಆ್ಯಂಡ್ ಅಫೋರ್ಡಬಲ್ ಆಗೂ ಇರುತ್ತಾ ಯಾವಾಗಾದ್ರೂ ಇಂಡ್ಯಾದಲ್ಲಿ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಎನಿವೆ ಅದ್ರ ಬಗ್ಗೆ ಬೇಡಪ್ಪ. ಯಾವುದೋ ಒಂದು ಮೋಟರ್ ಸೈಕಲ್, ಐ ಥಿಂಕ್ ಇವಾಗ ಯಾವುದು ಕಾರ್ ಲಾಂಚ್ ಆಗಿಲ್ಲ. ಸೊ ಮೋಟರ್ ಸೈಕಲ್ ಬಗ್ಗೆ ವೀಡಿಯೋ ಮಾಡೋಣ. ಸ್ವಲ್ಪ ರೆಸ್ಟ್ ಮಾಡೋದಲ್ಲಿ ತನಕ. ಮೈ ಗಾಡ್, ಮೋಸ್ಟ್ಲಿ ಕನಸು ಕಾಣ್ತಾ ಇದ್ದೀನಿ ಅನಿಸುತ್ತೆ. ದಿಸ್ ಲುಕ್ಸ್ ಲೈಕ್ ಫ್ಯೂಚರ್. ಏನು ಕನಸಪ್ಪ, ಈ ಥರ ಆಗತ್ತಾ ಫ್ಯೂಚರು? ಓ ಮೈ ಗಾಡ್, ಹೂ ಆರ್ ಯು? ನೀನು ಯಾರಪ್ಪ ನೀನು? ರೋಬೋಟು, ಫ್ಯೂಚರಿಸ್ಟಿಕ್ ರೋಬೋಟು. ಆ್ಯಂಡ್ ವೇರ್ ಆಮ್ ಐ? ಯು ಆರ್ ಇನ್ ಫ್ಯೂಚರಲ್ಲಿದ್ದೀನಾ? ನಂಬಕ್ಕಾಗಲ್ಲ. ಏನು ಟೈಮ್ ಮೆಷಿನಲ್ಲಿ ನಾನು ಬಂದಿದ್ದೀನಾ? ಎಸ್, ಯು ಕೇಮ್ ಇನ್ ಟೈಮ್ ಮೆಷೀನ್. ಓಕೆ, ಐ ಮೀನ್ ಇವಾಗಿರೋ ರೋಬೋಟ್ಸ್ ಈ ಥರ ಮಾತಾಡಲ್ಲಪ್ಪ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಎನಿವೆ, ಸೊ ಬೇಸಿಕಲಿ ವಿಚ್ ಕಂಟ್ರಿ ಐ ಆಮ್? ಐ ಥಿಂಕ್ ನನ್ನ ಪ್ರಕಾರ ಐ ಶುಡ್ ಬಿ ಇನ್ USA, UK, ಜಪಾನ್, ಲಂಡನ್ ಆರ್ ಮೇ ಬಿ ಜರ್ಮನಿ. ಸೊ ಇಲ್ಲೆಲ್ಲಾದರೂ ಇರಬೇಕು ನಾನು. ಐ ಮೀನ್ ಐ ಶುಡ್ ಬಿ ಹಿಯರ್, ರೈಟ್? ಇಲ್ಲ, ನೀವು ಭಾರತ ದೇಶದಲ್ಲಿದ್ದೀರಾ ಹಾಗೂ ನೀವು ಮೈಸೂರಲ್ಲಿದ್ದೀರಾ ಇವಾಗ. ಕಮಾನ್ ಯಾರ್. ಐ ಥಿಂಕ್ ಐ ಅಂಡರ್ಸ್ಟುಡ್. ಸೊ AI ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಐ ಥಿಂಕ್ ಮೇ ಬಿ ನೀವು ಕನ್ನಡ ಭಾಷೆನ ಕಲ್ತಿದ್ದೀರಾ ಅಂತ ಅನ್ಸುತ್ತೆ. ಅದೇ AI ಟೆಕ್ನಾಲಜಿದು ಅಷ್ಟು ಲೆವೆಲ್ ಇಂಪ್ರೂವ್ ಆಗಿಬಿಟ್ಟಿದೆ ಅನ್ಸುತ್ತೆ ಮೇ ಬಿ. ಸೊ ಡೆಫಿನೆಟ್ಲಿ ಇವಾಗ ಮೇಡ್ ಇನ್ UK, USA, ಜಪಾನ್ ಅನ್ಸುತ್ತೆ ಅಲ್ವಾ? ನೋ, ಐ ಆಮ್ ಮೇಡ್ ಇನ್ ಇಂಡಿಯಾ. ನಾನು ಭಾರತ ದೇಶದಲ್ಲಿ ಮಾಡಿರೋದು. ಓ ಮೈ ಗಾಡ್, ಓಕೆ. ಮೇಡ್ ಇನ್ ಇಂಡಿಯಾನ? ಸೊ ಐ ಥಿಂಕ್ ಅದೇ ಐಫೋನ್ಸ್ ಎಲ್ಲ ಮೇಡ್ ಇನ್ ಇಂಡಿಯಾ ಇರೋದಲ್ಲ, ಆ ಥರ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲ, ನಿಮ್ಮ ಬೇಸಿಕಲಿ ಮಾಡಿರೋ, ನಿಮ್ಮನ್ನ ಕನ್ಸ್ಟ್ರಕ್ಟ್ ಮಾಡಿರೋರು ಯಾರು? ಐ ಥಿಂಕ್ ಡೆಫಿನೆಟ್ಲಿ ಇಟ್ ಶುಡ್ ಬಿ ಸಮ್ ಇಂಜಿನಿಯರ್ ಫ್ರಾಮ್ ಮೇ ಬಿ ಜಪಾನ್. ಇಲ್ಲ, ನನ್ನ ಮಾಡಿರೋದು ಒಂದು ಭಾರತೀಯ. ಗೊತ್ತಾಯ್ತು. ಅದೇ ನಮ್ಮ ಕಂಟ್ರಿಯಿಂದ CEO ಬೇರೆ ದೇಶಕ್ಕೆ ಹೋಗ್ಬಿಟ್ಟು CEO ಆಗ್ತಾರೆ ನೋಡಿ, ಆ ಥರ ತುಂಬ ಜನ ಇದ್ದಾರೆ. ಸೊ ಆ ಥರ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ ಅಲ್ವಾ? ಇಲ್ಲ, ನಾನು ಭಾರತ ದೇಶದಲ್ಲೇ ಭಾರತೀಯರೇ ಮಾಡಿರೋದು ಹಾಗೂ ನನ್ನ ಕಂಪನಿ ಕೂಡ ಒಂದು ಭಾರತೀಯ. ಸಿ ನೌ ಇಟ್ಸ್ ಗೆಟಿಂಗ್ ಟು ಮಚ್. ಓಕೆನಾ? ಇಟ್ಸ್ ಲೈಕ್ ಐ ಥಿಂಕ್ ದಿಸ್ ಇಸ್ ಪಕ್ಕಾ ಡ್ರೀಮು. ಇಂಡಿಯನ್ ಕಂಪನಿ, ಇಂಡಿಯಾದವರು ಇಂಡಿಯಾದಲ್ಲಿ ಈ ಥರ ಮಾಡ್ತಾರೆ ಅಂದರೆ ನಾನು ನಂಬೋಕ್ಕಾಗಲ್ಲ ಗುರು. ಕಮಾನ್ ಯಾರ್. ಲೆಟ್ಸ್ ಸ್ಟಾರ್ಟ್ ಟಾಕಿಂಗ್ ರಿಯಲ್. ಓಕೆ ಪ್ಲೀಸ್. ಎಲ್ಲಿಂದ, ಯಾರು, ಯಾವ ಕಂಟ್ರಿಯಿಂದ ಅಂತ ಹೇಳ್ಬಿಡು ಪ್ಲೀಸ್. ನನಗೆ ಸುಳ್ಳು ಹೇಳಿ ಸಾಕಾಯಿತು ನನಗೆ. ಆ್ಯಂಡ್ ಓಕೆ, ಹೂ ಈಸ್ ಯುವರ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ಬಿಡಿ. ಆ್ಯಂಡ್ ವಾಟ್ ಈಸ್ ಯುವರ್ ನೇಮ್ ಬೇಸಿಕಲಿ? ನನ್ನ ಹೆಸರು ಮಾಯೆ ಆ್ಯಂಡ್ ನನ್ನ ಮ್ಯಾನುಫ್ಯಾಕ್ಚರ್ ಬಂದು ಮಹೇಂದ್ರ. ಓ ಮೈ ಗಾಡ್, ಮಾಯಾವಿ. ಓ ಮೈ ಗಾಡ್. ನನಗೇನೋ ಇದೇ ಸಂಚಿತ್ ಹೆಗ್ಡೆ ಸಾಂಗ್ ಕೇಳಿ ನೆನಪಾಗ್ತಾಯಿದೆ.
ಬಟ್ ಮಹೇಂದ್ರದವರು ನಿನ್ನ ಮಾಡಿದ್ರ? ಓ ಮೈ ಗಾಡ್, ಮಹೇಂದ್ರ ಮಸ್ಟ್ ಬಿ ಯಾವುದೋ ದೊಡ್ಡ ಕಂಪನಿ ಜೊತೆ ಕೊಲಾಬ್ರೇಟ್ ಮಾಡಿರ್ಬೇಕು ಅನ್ಸುತ್ತೆ. ಇಲ್ಲ, ಮಹೇಂದ್ರ ಅವರು ಭಾರತೀಯರೇ ಸೇರಿಕೊಂಡು ಮಾಡಿರುವಂಥ ನನ್ನ ರೋಬೋಟ್ ನಾನು. ಓ ಮೈ ಗಾಡ್, ಸೋ ಮಚ್ ಇಂಟು ಫ್ಯೂಚರ್. ಇಷ್ಟೊಂದು ಅಡ್ವಾನ್ಸ್ ಆಗ್ಬಿಡ್ತಾ ಇಂಡಿಯಾ. ಐ ಡೆಂಟ್ ಬಿಲೀವ್ ಇಟ್. ಉಪೇಂದ್ರ ಅವ್ರು ಹೇಳಿದ ನಿಜನೇ ಆಗ್ಬಿಡ್ತು. ಬಟ್ ವೆನ್ ಡಿಟ್ ಇಟ್ ಆಲ್ ಸ್ಟಾರ್ಟೆಡ್ ಅಂತ ಹೇಳ್ಬೋದಾ? ಇಟ್ ಆಲ್ ಸ್ಟಾರ್ಟೆಡ್ ವಿತ್ ದಿಸ್ ಲಾಂಚ್. ಓ ಮೈ ಗಾಡ್, ಈ ವೆಹಿಕಲ್ಲು ನೋಡೋಕ್ಕಂತೂ ದಿಸ್ ಲುಕ್ಸ್ ಲೈಕ್ ತುಂಬ ಫ್ಯೂಚರಿಸ್ಟಿಕ್ ಆಗಿದೆ ಕಾರು. ಇದು ಯಾವ ಟೈಮಲ್ಲಿ ಲಾಂಚ್ ಆಗಿರಬೇಕು? ಮೇ ಬಿ 2060, 2050 ಇಂಡಿಯಾದಲ್ಲಿ. ನೋ, ದಿಸ್ ವಾಸ್ ಲಾಂಚ್ಡ್ ಇನ್ 2024. 2024ಅಲ್ಲಿ ಕಾರ್ ಲಾಂಚ್ ಆಗಿತ್ತಾ? ಹೋ ಮೈ ಗಾಡ್, ನನಗಂತೂ ನಂಬೋಕ್ಕಾಗ್ತಿಲ್ಲ. ಇದು ಪಕ್ಕಾ ಕನಸಪ್ಪ. ಅಯ್ಯೋ, ನನಗೆ ತುಂಬ ಜಾಸ್ತಿ ಸುಸ್ತಾಗ್ಬಿಟ್ಟಿನಿ. ಮಲ್ಕೊಳ್ಳೋಣ ಸ್ವಲ್ಪ ಇನ್ನು. ನಂಗೆ ಗೊತ್ತಿತ್ತು ಕನಸು ಅಂತ, ಟೈಮ್ ಮೆಷಿನ್ ಅಂತೆ ಅದಂತೆ. ಮಹೇಂದ್ರ ಅವರು ಈ ಥರ ಕಾರ್ ಲಾಂಚ್ ಮಾಡ್ತಾರಾ? ಓ ಮೈ ಗಾಡ್, ಇಸ್ ಇಟ್ ಟ್ರೂ? ಮಹೇಂದ್ರ ಅವರು ಆ್ಯಕ್ಚುಲಿ, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಇಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಆ್ಯಂಡ್ ನಿಮಗೆ ಇಂಟ್ರೋ ನೋಡಿನೇ ಗೊತ್ತಾಗಿರುತ್ತೆ ವಾಟ್ ಈಸ್ ದ ಟಾಪಿಕ್ ಅಂತ. ಸೊ ಟಾಪಿಕ್ ಈಸ್ ನನ್ ಅದರ್ ದ್ಯಾನ್ ದ ಲಾಂಚ್ ಆಫ್ ಮಹೇಂದ್ರಾಸ್ 2 ನ್ಯೂ EV ವೆಹಿಕಲ್ಸು. ಸೊ BE6e ಹಾಗೂ XEV 9e. ಸೊ ಈ ಎರಡು ವೆಹಿಕಲ್ದು ಲಾಂಚು. ಸೊ ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ಗಿಂತ ದೊಡ್ಡದಿದೆ. ಮೋರ್ ಆರ್ ಲೆಸ್ ನಿಮಗೆ ಫೀಚರ್ ವೈಸ್ ಐ ಥಿಂಕ್ ಮೋರ್ ಆರ್ ಲೆಸ್ ಸಿಮಿಲರ್ ಇದೆ. ಈವನ್ ರೇಂಜ್ ವೈಸು ನಿಮಗೆ ಈ ಎರಡು ಗಾಡಿ ಸಿಮಿಲರ್ ಆಗಿದೆ. ಪವರ್ ವೈಸ್ ಆಲ್ಸೋ ನಿಮಗೆ ಸಿಮಿಲರ್ ಆಗಿದೆ. 280 bhp, ಎಸ್ 280 bhp, ಮೈಂಡ್ ಬ್ಲೋನ್. ಆ್ಯಂಡ್ ಈವನ್ ದ ರೇಂಜ್ ಆಲ್ಸೋ ನಿಮಗೆ ಅಪ್ ಟು 500 ಕಿಲೋಮೀಟರ್ಸ್ ರಿಯಲ್ ವರ್ಲ್ಡ್ ರೇಂಜ್ ಸಿಗುತ್ತೆ. ಇಟ್ಸ್ ನಾಟ್ ಎಕ್ಸ್ಪೆಕ್ಟೆಡ್ ರೇಂಜ್ ಅಲ್ಲ, ರಿಯಲ್ ವರ್ಲ್ಡ್ ರೇಂಜ್ 500 ಕಿಲೋಮೀಟರ್ ಸಿಗುತ್ತೆ. ರಿಯಲಿ ಕ್ರೇಜಿ. ಐ ಮೀನ್ ಸ್ಪೆಸಿಫಿಕೇಷನ್ನೇ ಸೂಪರ್ ಆಗಿದೆ. ಬಟ್ ಈ ವೆಹಿಕಲ್ದು ಮೇನ್ ಹೈಲೈಟ್ ಬಂದ್ಬಿಟ್ಟು ಇಟ್ ಈಸ್ ನಾಟ್ ದ ಸ್ಪೆಸಿಫಿಕೇಷನು. ಈ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಆಟೋ ಪೈಲಟ್ ಮೋಡು ಇದೆ, ಆಟೋ ಪಾರ್ಕಿಂಗ್ ಮಾಡ್ಬೋದು. ನೀವು ಗಾಡಿ ಆಚೆ ಹೋಗ್ಬಿಟ್ಟು ನಿಮ್ಮದು ಗಾಡಿದು ಕೀ ಮೂಲಕ ರಿಮೋಟ್ ಕಂಟ್ರೋಲ್ ಥರ ಯೂಸ್ ಮಾಡಿಕೊಂಡು ನೀವು ಪಾರ್ಕ್ ಮಾಡ್ಬೋದು. ಆ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಆ್ಯಂಡ್ ನೀವು ನೋಡಿರ್ಬೋದು ಇದ್ದದ್ದು ಡ್ರ್ಯಾಗ್ ರೇಸಿಂಗ್ ಮಾಡ್ಕೊಂಡೆಲ್ಲ ವೀಡಿಯೋ ಮಾಡಿದ್ದಾರೆ. ಆ್ಯಂಡ್ ದಿಸ್ ಕ್ಯಾನ್ ಗೋ ಅಪ್ ಟು 202 ಕಿಲೋಮೀಟರು. ಐನೋ ಇದು ಐ ಥಿಂಕ್ ಸಮ್ ಲಿಮಿಟರ್ ಹಾಕಿದ್ದಾರೆ. ಫ್ಯೂಚರಲ್ಲಿ ಯಾರಾದ್ರೂ ಅದನ್ನ ಓಪನ್ ಮಾಡ್ಬೋದು. ಬಟ್ 202 ಕಿಲೋಮೀಟರ್ ಆ್ಯಸ್ ಪರ್ ದ ಲಾಟ್ ಆಫ್ ವೀಡಿಯೋಸ್ ನೋಡ್ತಾ ಇದ್ದೀವಿ. ಅಲ್ಲಿ 202 ಕಿಲೋಮೀಟರ್ ಆದಮೇಲೆ ಅಲ್ಲಿ ಸ್ಟಾಪ್ ಆಗ್ತಾಯಿದೆ. ಬಟ್ ಈ ಗಾಡಿದು ಹೈಲೈಟ್ ನನ್ನ ಒಪಿನಿಯಲ್ಲಿ ವಾಸ್ ನಾಟ್ ದ ಸ್ಪೆಸಿಫಿಕೇಷನ್. ನೀವು ಎಲ್ಲ ಗಾಡಿಗಳು ನೋಡ್ತಾ ಇದ್ದೀರಾ, ಬರ್ತಾ ಸ್ಪೆಸಿಫಿಕೇಷನು ಫೀಚರ್ಸು ಜಾಸ್ತಿ ಆಗ್ತಾ ಇದೆ. ಸೊ ಎವ್ರಿ ಗಾಡಿ ಈಸ್ ಗಿವಿಂಗ್ ಮೋರ್ ಆ್ಯಂಡ್ ಮೋರ್ ಸ್ಪೆಸಿಫಿಕೇಷನ್. ಸೊ ಈ ಗಾಡಿಯಲ್ಲೂ ಒಂದು ಹೊಸ ಸ್ಪೆಸಿಫಿಕೇಷನು ಬಂದಿದೆ. ಇದರಲ್ಲಿ ಆಬ್ವಿಯಸ್ಲಿ ADAS 2.2+ ಇದೆ. ಸೊ ಫ್ಯೂಚರಿಸ್ಟಿಕ್ ಬೇಸಿಕಲಿ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾಸು, ಆಮೇಲೆ ಮುಂದ್ಗಡೆ ನಿಮಗೆ 6 ರೆಡಾರ್ಸ್ ಇದೆ. ಸೊ ಹಿಂದ್ಗಡೆನೂ 6 ರೆಡಾರ್ಸ್ ಇದೆ. ಸೊ ಅಷ್ಟೊಂದೆಲ್ಲ ಟೆಕ್ನಾಲಜಿ ಇದೆ. ಲೈಕ್ ಲೇನ್ ಡಿಟೆಕ್ಷನ್ ಅದು ಇದು ತುಂಬ ಫ್ಯೂಚರಿಸ್ಟಿಕ್ ಎಲ್ಲ ಮಾಡ್ಬೋದು, ಅದೆಲ್ಲ ಇದೆ. ಬಟ್ ಐ ಥಿಂಕ್ ದಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ವಿತ್ ಅದರ್ ಕಾರ್ಸ್. ಸೊ ಈ ಕಾರಲ್ಲಿ ಬಂದರೆ ಅದೇನು ದೊಡ್ಡ ವಿಷಯ ಇಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಈಸ್ ದ ಬೆಸ್ಟ್. ಹರ್ಮನ್ ಕಾರ್ಡನ್ದು ಐ ಮೀನ್ ಅಮೇಝಿಂಗ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಡಾಲ್ಬಿ ಅಟ್ಮಾಸ್. ಲೈಕ್ ರಿಯಲಿ ಬಿಗ್ ಕಾರ್ಸಲ್ಲಿ ನಿಮಗೆ BMW ಅಂತ ಕಾರ್ಸಲ್ಲೆಲ್ಲ ಸಿಗೋದು. ನಿಮಗೆ ಪ್ರೈಸ್ ಅಂತೂ ಐ ಮೀನ್ ಇನ್ನೂ ಮೈಂಡ್ ಬ್ಲೋನ್ ಆಯಿತು. ಬಿಕಾಸ್ ನಿಮಗೆ 18 lakhs ಸ್ಟಾರ್ಟ್ ಆಗ್ತಾ ಇದೆ BE6e. ಆ್ಯಂಡ್ 20.6 lakhs ನಿಮಗೆ XEV 9e ಸ್ಟಾರ್ಟ್ ಆಗ್ತಾ ಇದೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಬಿಕಾಸ್ ದ ಕೈಂಡ್ ಆಫ್ ಫೀಚರ್ಸ್ ಇಟ್ ಹ್ಯಾಸ್ ಇಸ್ ಲೈಕ್ ಅಮೇಝಿಂಗ್. ಲೈಕ್ ನಿಮಗೆ ಯು ಹ್ಯಾವ್ ಟು ಗೋ ಫಾರ್ ಅ ರಿಯಲಿ ಬಿಗ್ ಕಾರ್ ಟು ಗೆಟ್ ದಿಸ್ ಕೈಂಡ್ ಆಫ್ ಫೀಚರು. ಸೊ ಅದೂ ಇದೆ. ಬಟ್ ನನಗೆ ಇದು ಯಾವುದೂ ಐ ವುಡ್ ಸೇ ಐ ಮೀನ್ ಇಂಪ್ರೆಸ್ ಮಾಡ್ತು. ಬಟ್ ಐ ವುಡ್ ಸೇ ಓಕೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಆ್ಯಕ್ಚುಲಿ ಇಂಪ್ರೆಸ್ ಮಾಡಿದ್ದು ಈ ಗಾಡಿಯಲ್ಲಿ ವಾಸ್ ದ ಡಿಸೈನ್. ಎಸ್, ದ ಡಿಸೈನ್ ಆಫ್ ದ ವೆಹಿಕಲ್ ವಾಸ್ ದ ಮೋಸ್ಟ್ ಇಂಪ್ರೆಸಿವು. ಸೊ ಈ ವಿಡಿಯೋದಲ್ಲಿ ನಾನು ಐ ಮೀನ್ ತುಂಬ ಡೀಟೇಲಾಗಿ ಈ ವಿಡಿಯೋನ ಮಾಡಲ್ಲ. ರಿಗಾರ್ಡಿಂಗ್ ಏನು ಫ್ಯೂಚರ್ ಏನಿದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಅವ್ರು ಏನೇನು ಫೀಚರ್ಸ್ ಇದೆ ಆ್ಯಂಡ್ ಯಾವ ಥರ ರೈಡಬಿಲಿಟಿ ಇದೆ ಅದೆಲ್ಲ ಮಾಡಲ್ಲ. ಬಿಕಾಸ್ ಐ ಥಿಂಕ್ ಇನ್ನೂ ರೈಡ್ ರಿವ್ಯೂಸ್ ಬರಬೇಕು. ಮೋರ್ ಓವರ್ ಐ ನೋ ತುಂಬ ಹೈಪ್ ಇದೆ ಆ್ಯಂಡ್ ಎವ್ರಿಥಿಂಗು. ಬಟ್ ಐ ವುಡ್ ಸೇ ಇದು ಒಂದು ಫಸ್ಟ್ಲಿ ಇದೊಂದು EV ಗಾಡಿ. ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಇದು ಯಾವ ಥರ ಲೈಕ್ ಆ್ಯಕ್ಚುಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವರ್ಕ್ ಆಗುತ್ತೆ, ಇಶ್ಯೂಸ್ ಏನಾದ್ರು ಬರುತ್ತಾ. ಸೊ ಓನರ್ಶಿಪ್ ರಿವ್ಯೂ ನೋಡಬೇಕಾಗುತ್ತೆ. ಸೊ 5 to 6 months ಓನರ್ಶಿಪ್ ಆದಮೇಲೆ ಒಂದು ಐಡಿಯಾ ಬರುತ್ತೆ ಆ್ಯಕ್ಚುಲಿ ಇದು ಗಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ವಿ ಹ್ಯಾವ್ ಟು ಗಿವ್ ಅ ಟೈಮ್ ಟು ದಿಸ್ ಗಾಡಿ.
ಸೊ ಬಟ್ ನನಗೆ ಪರ್ಸ್ನಲಿ ದ ಮೇನ್ ಹೈಲೈಟ್ ಬಂದು ಇದ್ರದ್ದು ಡಿಸೈನ್, ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್ ಡಿಸೈನ್. ಐ ಮೀನ್ ಒಂದು ರ್ಯಾಡಿಕಲ್ ಸ್ಟೆಪ್ ತೊಗೊಂಡಿದ್ದಾರೆ ಮಹೇಂದ್ರ, ಒಂದು ರಿಸ್ಕ್ ತೊಗೊಂಡಿದ್ದಾರೆ. ಐ ಮೀನ್ ಸೊ ನಾನು ಆ್ಯಕ್ಚುಲಿ ಐ ವಾಸ್ ವೇಟಿಂಗ್ ಫಾರ್ ಸಮ್ ಮ್ಯಾನುಫ್ಯಾಕ್ಚರರ್, ಆ್ಯಕ್ಚುಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರು ಅಲ್ಲ, ಸಮ್ ಕಂಪನಿ ಇನ್ ಇಂಡಿಯಾ ಲೈಕ್ ಮಾರುತಿ ಆಗಿರಲಿ ಆರ್ ಹುಂಡೈ ಆಗಿರಲಿ, ಸಂಬಡಿ ಟು ಟೇಕ್ ದ ರಿಸ್ಕ್, ಬಟ್ ಇಟ್ ವಾಸ್ ಅನ್ ಇಂಡಿಯನ್ ಕಂಪನಿ ಹೂ ಟುಕ್ ದ ರಿಸ್ಕ್ ಆ್ಯಕ್ಚುಲಿ. ಸೊ ನನಗೆ ಇನ್ನೂ ಪ್ರೌಡ್ ಆಗ್ತಾ ಇದೆ ದಟ್ ಒನ್ ಇಂಡಿಯನ್ ಕಂಪನಿ ಹ್ಯಾಸ್ ಟೇಕನ್ ಸಚ್ ಅ ರಿಸ್ಕ್ ಟು ಕ್ರಿಯೇಟ್ ಸಚ್ ಅ ರ್ಯಾಡಿಕಲ್ ಆ್ಯಂಡ್ ಒಂಥರ ಐ ವುಡ್ ಸೇ ಒಂದು ಫ್ಯೂಚರಿಸ್ಟಿಕ್ ಡಿಸೈನು. ನನ್ನ ಪ್ರಕಾರ ದಿಸ್ ವೆಹಿಕಲ್ ಲುಕ್ಸ್ ಲೈಕ್ 2 to 3 ಜನರೇಷನ್ ಅಹೆಡ್ ಆ್ಯಕ್ಚುಲಿ. ವೆನ್ ಯು ಸಿ ಎವ್ರಿ ಅದರ್ ಕಾರ್, ಸೊ ನೋ ಅದರ್ ಕಾರ್ ಇಸ್ ಅಲೈಕ್ ದಿಸ್ ಕಾರು. ಐ ಮೀನ್ ಎಲ್ಲ ಗಾಡಿಗಳು ಈ ಗಾಡಿಗೆ ಸಮಾನ ಇಲ್ಲ ಇದು. ಐ ಮೀನ್ ಡಿಸೈನ್ ವೈಸ್ ನಾನು ಹೇಳ್ತಾರೆ, ಆಬ್ವಿಯಸ್ಲಿ ಫೀಚರ್ ಆ್ಯಂಡ್ ರಿಲಯಬಿಲಿಟಿ ಎಲ್ಲ ನೀವು ಹೇಳ್ಬೋದು, ಬಟ್ ಡಿಸೈನ್ ವೈಸು ದಿಸ್ ಅಬ್ಸಲ್ಯೂಟ್ಲಿ ಲೈಕ್ ಹಿಟ್ ಇಟ್ ಔಟ್ ಆಫ್ ದ ಪಾರ್ಕ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ನಾನಂತೂ ಮೈಂಡ್ ಬ್ಲೋನ್ ಆಗಿದ್ದೀನಿ ಈ ಗಾಡಿ ನೋಡ್ಬಿಟ್ಟು, ಅಬ್ಸಲ್ಯೂಟ್ಲಿ ಡಿಸೈನ್. ಸೊ ಡಿಸೈನ್ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋದಲ್ಲಿ ಮೇನ್ಲಿ. ಸೊ ಬೇರೆ ಇನ್ನೊಂದು ಡಿಸೈನ್ ಮಾತಾಡೋ ಮೊದಲು ಫಸ್ಟ್ಲಿ ಐ ವುಡ್ ಸೇ ದಟ್ ಟು ಮಹೇಂದ್ರ, ಈ ಎರಡು ವಿಚಾರ ಬಗ್ಗೆ ನೀವು ನೋಡ್ಕೊಂಬಿಡಿ. ಐ ನೋ ಯು ಹ್ಯಾವ್ ಡನ್ ಆ್ಯನ್ ಅಮೇಝಿಂಗ್ ವರ್ಕ್ ವಿತ್ ದ ಡಿಸೈನ್. ಸೊ ಡಿಸೈನ್ ಬಂದ್ಬಿಟ್ಟು ಡೆಫಿನೆಟ್ಲಿ ಜನರಿಗೆ ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಪೀಪಲ್ ಆರ್ ಆ್ಯಕ್ಚುಲಿ ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ಎನ್ EV ಜಸ್ಟ್ ಬಿಕಾಸ್ ಆಫ್ ದ ಡಿಸೈನ್. ಡಿಸೈನ್ ಇಸ್ ಮೋರ್ ಆ್ಯಂಡ್ ಅಟ್ರಾಕ್ಟಿವ್. ಆ್ಯಂಡ್ ಕೆಲವರು ಐ ಥಿಂಕ್ ಐ ಹ್ಯಾವ್ ಸೀನ್ ದಟ್ ಹಿಯರಿಂಗ್ ದಟ್ ಇದೇ ಥರ ಡಿಸೈನ್ನ ನೀವು ಪೆಟ್ರೋಲ್ ಡೀಸೆಲಲ್ಲಿ ಮಾಡಿದರೆ ಹೆಂಗಿರ್ತಿತ್ತು ಅಂತ. ನಿಜ ಹೇಳ್ತಾ ಇದ್ದೀನಿ, ಐ ವುಡ್ ಸೇ ದಟ್ ಈಸ್ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಓಕೆ, EVಯಲ್ಲಿ ಮಾಡಿದ್ದೀರಾ. ದ ಥಿಂಗ್ ಯು ನೀಡ್ ಟು ಸಿ ಈಸ್ ಓಕೆ, ಹೂ ಎವರ್ ಬೈಸ್ ದಿಸ್ ವೆಹಿಕಲು, ಐ ಹೋಪ್ ದ್ಯಾಟ್ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿ. ಬಿಕಾಸ್ ದೀಸ್ ಪೀಪಲ್ ಆರ್ ಅರ್ಲಿ ಅಡಾಪ್ಟರ್ಸು, ಅವರು ಒಂದು ರಿಸ್ಕ್ ತಗೋತಾ ಇದ್ದಾರೆ. ಎಂಡ್ ಆಫ್ ದ ಡೇ ಐ ನೋ ಅವ್ರ ಹೈಪು ಆ್ಯಂಡ್ ಎವ್ರಿಥಿಂಗಲ್ಲಿ ಬೈ ಮಾಡ್ತಾರೆ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ದೇ ವಿಲ್ ಬಿ ಯುವರ್ ಬ್ರ್ಯಾಂಡ್ ಅಂಬಾಸಿಡರು. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗ್ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಇದು ನಾನು ಆಲ್ರೆಡಿ ಹೇಳ್ತೀನಿ, ಇದು 500 ಕಿಲೋಮೀಟರ್ ರೇಂಜ್ ಇದೆ, 280 BHP ಇದೆ. ಪೀಪಲ್ ವಿಲ್ ನಾಟ್ ರೈಡ್ ಇಟ್ ಓನ್ಲಿ ಇನ್ ದ ಸಿಟಿ, ಪೀಪಲ್ ವಿಲ್ ಟೇಕ್ ಇಟ್ ಫಾರ್ ಟೂರಿಂಗು. ನಾನು EV ಟೂರಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಆ್ಯಂಡ್ ಅಲ್ಲಿ ನಾನು ಒಂದು ಮೆನ್ಷನ್ ಮಾಡಿದೆ, ಇಫ್ ಅ ವೆಹಿಕಲ್ ಕ್ಯಾನ್ ಆ್ಯಕ್ಚುಲಿ ಗಿವ್ 500 ಕಿಲೋಮೀಟರ್ ರೇಂಜ್ ಅಂದರೆ ಆರಾಮಾಗಿ ಟೂರ್ ಮಾಡ್ಬೋದು. ಸೊ ಈ ಗಾಡಿನ ನಿಮಗೆ ಅರೌಂಡ್ 200 ಕಿಲೋಮೀಟರ್ಸ್ ಅರೌಂಡ್ ಆರಾಮಾಗಿ ಟೂರ್ ಮಾಡ್ಬೋದು. ಮೈಸೂರು ಬೆಂಗಳೂರು ಅಂತೂ ಆರಾಮಾಗಿ ಹೋಗ್ತಾ ಬರ್ಬೋದು ಸಿಂಗಲ್ ಡೇ ಟ್ರಿಪ್ಪಲ್ಲಿ. ಸೊ ಈ ಥರ ಇರಬೇಕಾದ್ರೆ ವಾಟ್ ಐ ವುಡ್ ಸಜೆಸ್ಟ್ ಇಸ್, ತುಂಬ ರ್ಯಾಡಿಕಲ್ ಆಗಿ ನೀವು ಹುಚ್ಚುಚ್ಚಂಗೆ ಓಕೆ ಇದನ್ನು ರ್ಯಾಡಿಕಲ್ ಮಾಡಿದ್ರೆ ಅಂತ ಇನ್ಫ್ರಾಸ್ಟ್ರಕ್ಚರ್ಗೆ ಹುಚ್ಚುಚ್ಚಂಗೆ ಖರ್ಚು ಮಾಡೋಕ್ಕಾಗಲ್ಲ. ದ ಥಿಂಗ್ ಐ ವುಡ್ ಸಜೆಸ್ಟ್ ಮಹೇಂದ್ರ ಅಂದರೆ, ಜಸ್ಟ್ ಲೈಕ್ ಟಾಟಾ ಆ್ಯಂಡ್ ಅದರ್ ಕಂಪನೀಸ್ ಮಾಡಿದ್ದಾರೆ, ನೀವು ಎಲ್ಲಿ ನೀವು ಬೇಸಿಕಲಿ ಈ ಗಾಡಿನ ಲಾಂಚ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಫೀಲ್ ದಟ್ ಅಲ್ಲಿ ಜಾಸ್ತಿ ಸೇಲ್ ಆಗುತ್ತೆ, ಅಲ್ಲಿ ನೀವು ಇನ್ ಆ್ಯಂಡ್ ಅರೌಂಡ್ 200 ಕಿಲೋಮೀಟರ್ಸಲ್ಲಿ, ಬಿಕಾಸ್ 200 ಕಿಲೋಮೀಟರ್ಸಲ್ಲಿ ಅಟ್ಲೀಸ್ಟ್ ನಿಮಗೆ ಎವ್ರಿ ಒಂದು ಐ ವುಡ್ ಸೇ 20 ಕಿಲೋಮೀಟರ್ ರೇಡಿಯಸಲ್ಲಿ ಅಟ್ಲೀಸ್ಟ್ ಒಂದು ಸ್ಟೇಷನ್ ಇರಬೇಕು. ಸೊ ಓವರ್ ಆಲ್ ನಿಮಗೆ 20 ಕಿಲೋಮೀಟರ್ ರೇಡಿಯಸಲ್ಲಿ ಎವ್ರಿ 20 ಕಿಲೋಮೀಟರ್ ಒಂದು 10 ಸ್ಟೇಷನ್. ಸೊ 200 ಕಿಲೋಮೀಟರ್ ಓವರ್ ಆಲ್ ರೇಡಿಯಸಲ್ಲಿ 10 ಸ್ಟೇಷನ್ ಇದ್ದರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ ಫಾರ್ ದ ಸ್ಟಾರ್ಟಿಂಗಲ್ಲಿ ಇದ್ದಿದ್ರೆ. ಅವಾಗ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ವಿ ಕ್ಯಾನ್ ಟೇಕ್ ಇಟ್ ಔಟ್ ಸೈಡು, ಇದನ್ನ ಬರೀ ಸಿಟಿಯಲ್ಲಿ ಓಡಿಸೋ ಥರ ಇರಲ್ಲ ಗಾಡಿ. ಬಿಕಾಸ್ ಆಲ್ಮೋಸ್ಟ್ ಆಲ್ EV ವೆಹಿಕಲ್ಸ್ನ ಬರೀ ಸಿಟಿಯಲ್ಲಿ ಓಡಿಸ್ತಾ ಇರೋದು. ಸೊ ಆ ಥರ ಆಗಿಬಿಟ್ಟಿದೆ. 500 ಕಿಲೋಮೀಟರ್ ಆ್ಯಂಡ್ 280 BHP ಜೊತೆ ಬರೀ ಸಿಟಿಯಲ್ಲಿ ಓಡಿಸೋ ಥರ ಆಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಅದೊಂದು ನೀವು ನೋಡ್ಕೊಳ್ಳಿ, ಸೊ ದಟ್ ಇನ್ನೂ ನಿಮಗೆ ಒಂದು ಬೂಸ್ಟ್ ಸಿಗುತ್ತೆ. ಓಕೆ ಈ ಥರನೂ ಇದೆ ಅಂದರೆ ಲೆಟ್ಸ್ ಬೈ ಅಂತ ಅನ್ನತ್ತೆ. ಸೊ ಅದನ್ನು ಆಡೋಣ. ಎನಿವೆ ಡಿಸೈನ್ ಬಗ್ಗೆ ಮಾತಾಡೋಣ. ಆ್ಯಂಡ್ ವಿ ಹ್ಯಾವ್ ಟು ರಿಯಲಿ ಕಂಗ್ರ್ಯಾಚುಲೇಟ್ ಪ್ರತಾಪ್ ಬೋಸ್ ಅವ್ರಿಗೆ. ಆ್ಯಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಡಿಸೈನ್ ಸರ್ ನೀವು ಮಾಡಿರೋದು. ಅಂದರೆ ನಾನು ಫಸ್ಟ್ಲಿ ಅವರು ಬೇಸಿಕಲಿ ನೀವು ಆ್ಯಡು ನೋಡ್ಬೋದು, ಇದ್ರದ್ದು ಆ್ಯಡ್ ಬಂದಿದೆ ನೋಡಿ. ಆ್ಯಡ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಅದ್ರಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ, ಇಬ್ಬರದು ಆರಾನ ಆ ಗಾಡಿಯಲ್ಲಿ ಹಾಕಿದ್ದಾರೆ. ಅಂದರೆ ಒನ್ ಪರ್ಸನ್ ಹೂ ಇಸ್ ಲೈಕ್ ವೆಲ್ ಎಸ್ಟಾಬ್ಲಿಷ್ಡ್ ಪರ್ಸನ್ನು, ಸಕ್ಸಸ್ಫುಲ್ ಪರ್ಸನ್ನು, ಬಟ್ ಈ ಹ್ಯಾಸ್ ಲೈಕ್ ಇಂಡಿಯನ್ಸ್ ಥರನೇ ಆ ವ್ಯಾಲ್ಯೂನ ಹೋಲ್ಡ್ ಮಾಡ್ತಾರೆ, ಬಟ್ ಈಸ್ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್. ಸೊ ಆ ಥರ ಒಂದು ಪರ್ಸನಾಲಿಟಿ, ಒಂದು ಲ್ಯಾವಿಶ್ ಪರ್ಸನಾಲಿಟಿಗೆ XCV 9e ಗಾಡಿ ಬರೋ ಥರ ಒಂದು ಮಾಡಿದ್ದಾರೆ ವಿಡಿಯೋ. ಆ್ಯಂಡ್ ಇನ್ನೊಂದು ಐ ಥಿಂಕ್ ನ್ಯೂ ಜನರೇಷನ್ Z ಬಂದು ಫ್ಯೂಚರಿಸ್ಟಿಕ್, ನ್ಯೂ ಡಿಸೈನ್ ಥಿಂಕಿಂಗು, ನ್ಯೂ ವೇ ಆಫ್ ಲೈಫು, ಆರಾನ ಅದೇ ಬಂದಿದ್ದಾರೆ. ಅದಕ್ಕೆ BE6E ಅಂತ ಹೆಸರಿಟ್ಟಿದ್ದಾರೆ. ಸೊ ಆ ಮೆಂಟಾಲಿಟಿ, ಸೊ ಬ್ಯೂಟಿಫುಲ್ ಮೈಂಡ್ ಸೆಟ್ಟು, ದಟ್ ನ್ಯೂ ಏಜ್ ಮೈಂಡ್ ಸೆಟ್ನ ಒಂದು ಆ ಸ್ಪೋರ್ಟಿ ಮೈಂಡ್ ಸೆಟ್ಗೆ ಒಂದು ಆರಾನ ಬರೋ ಥರ ಆ ಕಾರ್ಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಆ್ಯಕ್ಚುಲಿ ನನಗೆ ಇನ್ನೂ ಒಂದು ಇಷ್ಟ ಆಯಿತು ಅಂದರೆ, ನಾಟ್ ಜಸ್ಟ್ ದಟ್, ಇದರಲ್ಲಿ ಒಂದು ಆ ನಾಸ್ಟಾಲ್ಜಿಯಾನು ಕೊಟ್ಟಿದ್ದಾರೆ ವಿತ್ 90s ಸಾಂಗು, ಬೂಮ್ ಬೂಮ್ ಸಾಂಗು. ಅದಂತೂ ಕೂಡ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಆ ಸಾಂಗು. ಲೈಕ್ ನೀವು ಜನರಲಿ ನೀವು 90s ಕಿಡ್ ಆಗಿದ್ದರೆ ಐ ಥಿಂಕ್ ಯಾವುದಾದ್ರು ಈವೆಂಟಲ್ಲಿ ಆ ಸಾಂಗ್ ಕೇಳ್ತಿದ್ದೀರ, ಬೂಮ್ ಬೂಮ್ ಸಾಂಗು. ಸೊ ನಾನು ಹಂಗೆ ಕೇಳಿರೋದು. ಸೊ ದ್ಯಾಟ್ ವಾಸ್ ರಿಯಲಿ ಅಮೇಝಿಂಗ್. ಆ ನಾಸ್ಟಾಲ್ಜಿಯಾ ಇನ್ ದ ಸೆನ್ಸ್ ಅವ್ರು ಹೇಳ್ತಾ ಇದ್ದಾರೆ, ದಿಸ್ ಆ್ಯಕ್ಚುಲಿ ಗಿವ್ಸ್ ಯು ನಾಸ್ಟಾಲ್ಜಿಯಾ ದಟ್ ಆ ಫ್ಯೂಚರಲ್ಲಿ ನಾವು ಏನು ಯೋಚನೆ ಮಾಡ್ತಾ ಇದ್ವಿ ಆ ನಾಸ್ಟಾಲ್ಜಿಯನ್ನು ಕೊಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ವಿ ಆರ್ ಲುಕಿಂಗ್ ಇನ್ ಟು ಫ್ಯೂಚರ್ ವಿತ್ ಹೋಲ್ಡಿಂಗ್ ಅವರ್ ವ್ಯಾಲ್ಯೂಸ್. ಸೊ ದ್ಯಾಟ್ ವಾಸ್ ಅಮೇಝಿಂಗ್. ನನ್ನ ಪ್ರಕಾರ ತುಂಬಾ ಸೂಪರ್ ಆಗಿತ್ತು ಆ್ಯಡು. ಆ್ಯಂಡ್ ಐ ವುಡ್ ಸೇ ಈ ಥರ ಆ್ಯಡ್ಸ್ ಆ್ಯಕ್ಚುಲಿ ಈವನ್ ಫಾರಿನ್ ಕಂಪನೀಸು ನೋಡಬೇಕು. ಐ ಮೀನ್ ಕೆಲವು ಕಂಪನೀಸ್ ಲೈಕ್ ನಿಮ್ಗೆ ಗೊತ್ತು ಯಾವ ಕಂಪನೀಸು, ಐ ಮೀನ್ ಐ ವಾಸ್ ಲೈಕ್ ಅದ್ರದ್ದು ಲೋಗೋ ನೋಡ್ಬಿಟ್ಟೆ ತಲೆ ಕೆಟ್ಟಾಯಿತು, ಟೈಪ್ ರೈಟಲ್ಲಿ ಬರ್ದಂಗಿತ್ತು ಆ ಲೋಗೋ. ಸೊ ಆ ಕಂಪನಿ ಯಾವುದಂತ ನಿಮಗೂ ಗೊತ್ತು. ಸೊ ಎನಿವೆ
ಆ ಕಂಪನಿನೂ ಆ ಪ್ರಾಣಿನೂ ನನಗೆ ತುಂಬ ಇಷ್ಟ. ಇಟ್ಸ್ ಅ ವೆರಿ ಫಿಯರ್ಸ್ ಪ್ರಾಣಿ ಬೇಸಿಕಲಿ. ಇಟ್ ಹಂಟ್ಸ್ ಆ್ಯಕ್ಚುಲಿ ಕ್ರೊಕೊಡೈಲ್ಸು. ಸೊ ಆ ಥರ ಪ್ರಾಣಿ ಅದು. ಅದನ್ನು ನೀವು ಆ ಥರ ಆ್ಯಡ್ ಮಾಡಿಬಿಟ್ರೆ ಅಯ್ಯೋ ಕಾಮಿಡಿ ಚೆನ್ನಾಗ್ಬಿಡ್ತು. ಬಟ್ ಎನಿವೆ ಮಹೇಂದ್ರ ಡಿಂಟ್ ಸ್ಕ್ರೂ ಔಟ್. ಆ್ಯಕ್ಚುಲಿ ಡಿಸೈನು ಅವ್ರು ಔಟ್ ಆಫ್ ಪಾರ್ಕ್ ಮಾಡೋದು, ಆ್ಯಡು ತುಂಬ ಚೆನ್ನಾಗಿತ್ತು, ನಾಸ್ಟಾಲ್ಜಿಯಾನು ಕೊಟ್ಟರು, ಫೀಚರ್ಸು ಕೊಟ್ಟಿದ್ದಾರೆ, ರೇಂಜು ಕೊಟ್ಟಿದ್ದಾರೆ, ಪವರು ಕೊಟ್ಟಿದ್ದಾರೆ, ಎವ್ರಿಥಿಂಗ್ ದಟನ್ನು. ಸೊ ನನಗೆ 2 ಫ್ಯಾಕ್ಟರ್ಸ್ ಹೇಳಿದೆಲ್ಲ ಅದನ್ನು ನೋಡ್ಕೊಳ್ಳಿ. ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ನೋಡಿ. ಆ್ಯಂಡ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ನೋಡಿ ಅಷ್ಟೇ. ಐ ನಾಟ್ ಸೀಯಿಂಗ್ ತುಂಬ ಜನ ಅದು ಇರಬೇಕು ಅಂತ ಹೇಳ್ತಾರೆ. ಬೇಸಿಕ್ಸ್ ಏನು ಬೇಕು ಅದನ್ನು ನೋಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್ ಟು ಮಹೇಂದ್ರ. ವಿಶ್ ಯು ಲಾಟ್ ಆಫ್ ಗುಡ್ ಲಕ್ಕು ಆ್ಯಂಡ್ ಐ ಹೋಪ್ ಯು ಮೇಕ್ ಇಂಡಿಯಾ ಪ್ರೌಡು. ಸೊ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.